ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಇತ್ತು. ಅದಕ್ಕೆ ನಾವು ಮನೆಯಲ್ಲೇ ಕೇಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ, ಕೇಕ್ ಕ್ಯಾನ್ಸಲ್ ಆಗಿ ಮಕ್ಕಳೆಲ್ಲ ಸೇರಿ ಹಿಂಸೆ ಮಾಡಿ ಪುಡ್ಡಿಂಗ್ ಮಾಡೋಣ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಇಲ್ಲಿ ಪುಡ್ಡಿಂಗ್ ಮಾಡಿದ್ದೀವಿ. ಒಂದು ಲೆವೆಲಿಗೆ ಚೆನ್ನಾಗಿ ಬಂದಿದೆ. ಹೇಗೆ ಮಾಡಿದ್ದೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಬನ್ನಿ ನೋಡಿ. ಫಸ್ಟಿಗೆ ಒಂದು ಸಾಸ್ ಪ್ಯಾನಲ್ಲಿ ಶುಗರ್ ಹಾಕ್ಕೊಂಡು 1 ಕಪ್ ಶುಗರ್ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊಳ್ತಾ ಇರಬೇಕು. ಅದು ಕಲರ್ ಚೇಂಜ್ ಆಗೋವರೆಗೂ. ಒಂದು ಹನಿ ನೀರು ಕೂಡ ಹಾಕಿಲ್ಲ ನಾವಿಲ್ಲಿ. ನಂತರ ಅದು ಈ ಥರ ಕಲರ್ ಚೇಂಜ್ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಕೇಕ್ ಟಿನ್ಗೆ ಅದನ್ನು ನಾವು ಶಿಫ್ಟ್ ಮಾಡ್ಕೊಂಡಿದ್ದೀವಿ, ಬಗ್ಗಿಸ್ಕೊಂಡಿದ್ದೀವಿ ಕ್ಯಾರಮಲ್ ಸಿರಪ್ನ. ನಂತರ ಒಂದು ಕಡೆ 1 ಲೀಟ್ರ್ ಹಾಲು ಕಾಯಕ್ಕೆ ಇಟ್ಕೊಂಡಿದ್ದೀವಿ. ಹಾಗೆ ಒಂದು ಅರ್ಧ ಗ್ಲಾಸಷ್ಟು ಮಿಲ್ಕ್ಗೆ ನಾವು ಇಲ್ಲಿ ಟೇಬಲ್ ಸ್ಪೂನ್, ನಾನು ಅಲ್ಲಿ ಯಾವ ಸ್ಪೂನ್ ಇಟ್ಟಿದ್ದೀನಲ್ಲ ಅದು 2 ಸ್ಪೂನ್ ಕಸ್ಟರ್ಡ್ ಪೌಡ್ರ್ ತೊಗೊಂಡು ಹಸಿ ಹಾಲಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಸಕ್ಕರೆ, ಪಾರ್ಲೇಜಿ ಬಿಸ್ಕೆಟ್ ಕೂಡ ತೊಗೊಂಡಿದ್ದೀವಿ. ಹಾಲು ಕಾಯ್ದಿರೋ ಹಾಲಿಗೆ ಸಕ್ಕರೆ ಹಾಕ್ಕೊತೀನಿ ಫಸ್ಟ್. ಇಲ್ಲಿ ನಾನು ಸಕ್ಕರೆ ಹಾಕಿದ ಮೇಲೆ ಕಸ್ಟರ್ಡ್ ಪೌಡ್ರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಕೂಡ ಹಾಕ್ಕೋಬೇಕು. ನಂತರ ಒಂದು ಮಿಕ್ಸಿ ಜಾರ್ನಲ್ಲಿ ಪಾರ್ಲೇಜಿ ಬಿಸ್ಕೆಟ್ಗೆ 2 ಏಲಕ್ಕಿ ಕಾಯಿ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡಿ ಅದನ್ನು ಕೂಡ ಈ ಮಿಶ್ರಣದ ಜೊತೆ ಸೇರಿಸ್ಕೋಬೇಕು. ಈಗ ಕೈ ಬಿಡದೇ ಇರೋ ಥರ ಚೆನ್ನಾಗಿ ತಿರುಗಿಕೊಂಡು ಗಂಟಾಗ್ಬಿಡುತ್ತೆ ಕೈ ಬಿಟ್ಟರೆ. ಅದಕ್ಕೆ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ಕುದಿ ಬಂದಮೇಲೆ ಅದನ್ನು ನಾವು ಕೇಕ್ ಟಿನ್ಗೆ ಶಿಫ್ಟ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ವಲ್ಪ ತಣ್ಣಗಾದಮೇಲೆ ಫ್ರಿಜ್ಜಲ್ಲಿ ಇಟ್ಕೋಬೇಕು. ಸೊ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟು ನಂತರ ಸ್ಟೀಮ್ಗೆ ಇಡಬೇಕು. ಇವಾಗ ನಾನು ಫ್ರಿಜ್ಜಿಂದ ತೆಗ್ದಿದ್ದೀನಿ, ಸ್ಟೀಮ್ಗೆ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಆಗ ನಾನೀಗ ಸ್ಟೀಮ್ಗೆ ಇಟ್ಕೊತೀನಿ. 25 ನಿಮಿಷ ಬೇಯಿಸಿದ ನಂತರ ಈ ಥರ ಒಂದು ಟೂತ್ ಪಿಕ್ನ ಚುಚ್ಚಿ ನೋಡಿದ್ರೆ ಅದು ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ, ಒಳಗಡೆ ಕೂಡ ಬೆಂದಿದೆ ಅಂತ ಗೊತ್ತಾಗುತ್ತೆ. ನಂತರ ಅದನ್ನು ಅನ್ಮೋಲ್ಡ್ ಮಾಡ್ಕೋಬೇಕು. ಅನ್ಮೋಲ್ಡ್ ಮಾಡೋಕ್ಕೆ ಮುಂಚೆ ನಾವು ಚಾಕುನಲ್ಲಿ ಸೈಡ್ಸ್ ಎಲ್ಲ ಸ್ವಲ್ಪ ಫ್ರೀ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಉಲ್ಟಾ ಮಾಡಿದ್ರೆ ಅದು ಈಸಿಯಾಗಿ ಬರುತ್ತೆ. ನನಗೂ ಭಯ ಇತ್ತು ಎಲ್ಲಿ ಈಸಿಯಾಗಿ ಬರಲ್ಲ ಅಂತ ಅಂದ್ಕೊಂಡಿದ್ದೆ. ಜ್ಯೂಸಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಈ ಪುಡ್ಡಿಂಗ್. ನೀವು ಎಲ್ಲರೂ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ನಂತರ ಮಕ್ಕಳು ಅವರಪ್ಪನ ಕರ್ಕೊಂಡು ಬಂದು ಕೇಕ್ ಥರ ಕಟ್ ಕೂಡ ಮಾಡಿಸಿದ್ರು. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.